14,000 ನೋ, 15,000 ನೋ ನೋ ನೋ, ಹೋಗಲಿ ಬಿಡಿ. 16,000 ನೋ 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 ನೋ, 17,000 ನೋ ವೇ, 18,000 ಆಗೋದಿಲ್ಲ ಸರ್. ಅಂಥ ವಿಶೇಷತೆ ಏನಿತ್ತು ಈ ಮರಿ ಒಳಗೆ? ಬನ್ನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಇದು ನಾಗಮಂಗಲ ಕೌಡ್ಲಿ ಅಥವಾ ನಾಗಮಂಗಲ. ದಿನ ಬೆಳಗಾದರೆ ಸಾಕು 40ರಿಂದ 50 ಜನ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಬಕ್ರೀದಿ ಮರಿಗಳು ಬೇಕಂತಾರೆ. ಸೊ ಎಲ್ಲರೂ ಕೂಡ ಬಕ್ರೀದ್ ಅಂತಲೇ ಫೋನ್ ಮಾಡ್ತಾರೆ ಅಂತಲ್ಲ, ಬಟ್ ಮಾಡೋ ಫೋನ್ ಕಾಲ್ಗಳಲ್ಲೆಲ್ಲ ಆಲ್ಮೋಸ್ಟ್ ಆಗಿ ಒಂದು 40ರಿಂದ 50 ಫೋನ್ ಕಾಲ್ಗಳೆಲ್ಲ ಬಕ್ರೀದ್ ಅಂತಾನೇ ಇರುತ್ತೆ. ಸೊ ಬಕ್ರೀದ್ಗೋಸ್ಕರ ಮರಿಗಳು ಬೇಕು, ಬಕ್ರೀದ್ಗೋಸ್ಕರ ಮರಿಗಳು ಬೇಕು. ಸರಿ ಆಯ್ತಣ್ಣ ಕೊಡೋಣ, ಏನು ರೇಟಿಗಣ್ಣ ಬಕ್ರೀದ್ ಮರಿಗಳನ್ನ ತೊಗೋತೀರಾ ನೀವು ಅಂತ ನಾನು ಕೇಳಿದರೆ, ನನಗೆ ಒಂದು 8,000 ಕೊಟ್ಟರೆ ಸಾಕಣ್ಣ, ನನಗೆ ಬಕ್ರೀದಿ ಮರಿಗಳು ರೆಡಿ ಆಗುತ್ತಾ? ಇಲ್ಲಣ್ಣ ಪರವಾಗಿಲ್ಲ, 10,000 ಆದರೂ ಪರವಾಗಿಲ್ಲಣ್ಣ, ಬಕ್ರೀದಿ ಮರಿಗಳು ರೆಡಿ ಆಗುತ್ತಾ? ಇಲ್ಲಾಂದ್ರೆ ಅಲ್ಲೋ ಇಲ್ಲೊಬ್ರು ಹೆಂಗೋ ಹಿಂಗೋ ಅಳದು ತೂಗಿ ಲೆಕ್ಕ ಮಾಡಿ ಇನ್ನೂ ಕೆಲವು ಜನ 12,000 ಕೊಡ್ತೀನಿ ಬ್ರದರ್, ಬಕ್ರೀದಿ ಮರಿಗಳನ್ನ ಕೊಡ್ತೀರಾ, ಕಳಿಸ್ಕೊಡ್ತೀರಾ, ತೊಗೊಂಡು ಬಂದು ಕೊಡ್ತೀರಾ? ಸೊ ಹೀಗೆ ಎಲ್ಲ ತುಂಬ ಜನ ಬಕ್ರೀದ್ 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 ಅಂತಲೇ ಫೋನ್ ಮಾಡ್ತೀರಾ. ಸೊ ಅವರೆಲ್ಲ ಟಾರ್ಗೆಟು 8,000, 9,000, 10,000, ಎಲ್ಲೋ ಒಬ್ಬರು ಇಬ್ಬರು ಮಾತ್ರ 12,000 ಕೊಟ್ಟು ಮರಿಗಳನ್ನ ತೊಗೊಳೋದಕ್ಕೆ ರೆಡಿಯಾಗಿರ್ತೀರ. ಸೊ ಅಂಥವ್ರಿಗೋಸ್ಕರ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದರ ಮುಂಚೆ ನಿಮ್ಮಲ್ಲಿ ನಂದೊಂದು ರಿಕ್ವೆಸ್ಟ್, ಇನ್ನೂ ತನಕ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಕ್ವಾಲಿಟಿ ಇರುವಂಥ 3 ಮೇಕೆ ಮರಿಗಳಿದೆ. ಸೊ ಈ 3 ಮೇಕೆ ಮರಿಗಳ ಬಗ್ಗೆ ಜೊತೆಗೆ ಸ್ಟಾರ್ಟಿಂಗಲ್ಲೇ ಒಂದು 5 ಮೇಕೆ ಮರಿಗಳನ್ನ ಲೋಡ್ ಮಾಡುವಂಥ ನೀವು ವಿಡಿಯೋನ ಗಮನಿಸಿರ್ಬೋದು. ಸೊ ಆ ಮೇಕೆ ಮರಿ ಮತ್ತು ಈ ತೆನೆ ಮೇಕೆಗಳ ಬಗ್ಗೆ ನಿಮಗೆ ಇವತ್ತು ನೈಟು ಒಂದು ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋದಲ್ಲಿ ಈ ಮರಿಗಳ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ ಜಾಸ್ತಿ ಹೊತ್ತು, ಬಟ್ ಇದರಲ್ಲಿ ಮಾಡೋದಿಲ್ಲ. ಯಾಕಂದರೆ ಇಲ್ಲಿ ನಾನು ಬಕ್ರೀದ್ಗೋಸ್ಕರ ಅಂದ್ಕೊಂಡು ಮರಿಗಳನ್ನ ತೊಗೊಂಡು ಸಾಕೋರಿಗೋಸ್ಕರ ಕೆಲವೊಂದು ಕಿವಿ ಮಾತುಗಳನ್ನ ಹೇಳಬೇಕಿತ್ತು. ಆ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಅಲ್ಲಿ ಬರುವಂಥ ಸ್ಟಾರ್ಟಿಂಗ್ ಮೇಕೆಗಳ ಬಗ್ಗೆ ನಿಮಗೆ ವಿಡಿಯೋ ನೈಟ್ ಬರುತ್ತೆ, ಇವತ್ತು ನೈಟೇನ ಹಾಕ್ತೀನಿ. ಮಿಸ್ ಆದರೆ ನಾಳೆ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. 3 ತೆನೆ ಮೇಕೆ ಮತ್ತು ಆ ಗಂಡು ಮೇಕೆ ಮರಿಗಳ ಬಗ್ಗೆ ವಿಡಿಯೋ ಬರುತ್ತೆ, ತಪ್ಪದೆ ನೋಡಿ. ತುಂಬ ಜನ ಫೋನ್ ಮಾಡ್ತೀರ ನನ್ನ ಹತ್ರ, ಫೋನ್ ಮಾಡಿ ಸರ್ ನನಗೆ ಬಕ್ರೀದ್ಗೋಸ್ಕರ ಒಂದು 5 ಮರಿ ಬೇಕು, 10 ಮರಿ ಬೇಕು, 20 ಮರಿ ಬೇಕು ಸರ್. ನಾನು ಬಕ್ರಿಗೆ ತುಂಬ ದೊಡ್ಡದಾಗಿ ನಾನು ಈ ವರ್ಷ ವ್ಯವಹಾರ ಮಾಡಬೇಕಿದೆ. ಸೊ ಫಾರ್ಮನ್ನು ರೆಡಿಯಾಗಿದೆ ಸರ್, ಇನ್ನು ಎಲ್ಲ ತಿನ್ನೋದಕ್ಕೆ ಮೇವು ಮತ್ತು ಅದು ಇದು ಎಲ್ಲ ರೆಡಿಯಾಗಿದೆ ಸರ್, ಮರಿಗಳನ್ನ ಕೊಡಿಸ್ತೀರಾ? ಸೊ ನಿಮ್ಮ ಮನೆಗೆ ಬರಬಹುದಾ, ಇಲ್ಲ ನೀವೇ ಕಳಿಸ್ಕೊಡ್ತೀರಾ? ಹೀಗೆ ತುಂಬ ಜನ ಫೋನ್ ಮಾಡಿ ನನ್ನ ಹತ್ರ ವ್ಯವಹಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನನ್ನ ಜೊತೆ ಹಂಚ್ಕೋತೀರಾ. ಅದು ನನ್ನ ಹತ್ರ ನೀವು ವ್ಯವಹಾರ ಮಾಡಿದ್ರು ಖುಷಿನೇ, ಮಾಡದಿದ್ರು ಖುಷಿನೇ. ಸೊ ನಾನು ಫ್ರೀ ಆದಾಗೆಲ್ಲ ನಿಮ್ಮ ಜೊತೆ ಮಾತಾಡೋಕೆ ಅದಕ್ಕೇನು ದುಡ್ಡು ಏನು ಖರ್ಚಾಗಲ್ಲ, ಅದಕ್ಕೇನು ದುಡ್ಡು ಕೊಟ್ಟು ಮಾತಾಡ್ಬೇಕಂತೇನಿಲ್ಲ. ಸೊ ಹಾಗಾಗಿ ನಾನು ಫ್ರೀ ಇದ್ದಾಗೆಲ್ಲ ಮಾತಾಡ್ತಿರ್ತೀನಿ. ಈ ಥರ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತ ಯಾರೂ ಕೂಡ ಬೇಜಾರಾಗಬೇಡಿ. ಸೊ ನನಗೂ ಕೂಡ ತುಂಬ ಬೇಜಾರಾಗಿಯೇ ಈ ವಿಡಿಯೋ ಮಾಡ್ತಾ ಇರೋದು. ತುಂಬ ಜನ ಫೋನ್ ಮಾಡಿ ನನಗೆ ಬಕ್ರೀದ್ಗೋಸ್ಕರ ಮರಿಗಳನ್ನ ಕೇಳ್ತೀರಾ, 10,000, 11,000, 12,000 ಕೇಳ್ತೀರಾ. ನಾನು ಆ ರೇಟಿಗೆ ಮರಿಗಳನ್ನ ಕೊಡೋದಿಲ್ಲ. ನನ್ನ ಹತ್ರ ನೀವು 16,000 ಕೊಟ್ಟರು 15,000 ಕೊಟ್ಟರು ಮರಿಗಳನ್ನ ಕೊಡೋಕ್ಕಾಗಲ್ಲ ಬಕ್ರೀದ್ಗೋಸ್ಕರ ಅಂತ ನಾನು ಸ್ಪಷ್ಟವಾಗಿ ತುಂಬ ಜನಕ್ಕೆ ಫೋನಲ್ಲಿ ಹೇಳಿ ಫೋನನ್ನು ಕಟ್ ಮಾಡಿರ್ತೀನಿ. ಇನ್ನೂ ಕೆಲವು ಜನ ಏನು ಸರ್ ಹಾಗೆ ಯಾಕೆ ಫೋನ್ ಕಟ್ ಮಾಡಿದಿರ ಅಂತ ಅಂದ್ಕೊಂಡಿರ್ತೀರ, ಬಟ್ ನಿಮ್ಮ ಜೊತೆ ನನಗೆ ಹೇಳಿ ನನಗೆ ಆ ಥರ ವ್ಯವಹಾರ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಬಕ್ರೀದ್ ತುಂಬಾ ಟೈಟ್ ಇದೆ ಈ ವರ್ಷ ಮರಿಗಳನ್ನ ತೊಗೊಳ್ಳೋರಿಗೆ ತುಂಬ ಟೈಟ್ ಇದೆ, ದಯವಿಟ್ಟು ಗಮನಿಸಬೇಕು. ಮರಿಗಳನ್ನ ತೊಗೊಂಡು ಇನ್ನು 2.5 ತಿಂಗಳ 3 ತಿಂಗಳ ಬಕ್ರೀದ್ ಇದೆ, ತೊಗೊಂಡು ಸಾಕೋರಿಗೆ ತುಂಬ ಟೈಟ್ ಇದೆ. ಬಟ್ ತೊಗೊಂಡು ಸಾಕಿ ಆದಮೇಲೆ ಅದನ್ನು ಮಾರೋದು ಯಾವ ಥರ ಇರುತ್ತೆ ಅನ್ನೋದು ಅದು ತೊಗೊಂಡು ಸಾಕಿದವನಿಗೆ ಗೊತ್ತು. ಅದನ್ನು ಆ ಮರಿಗಳನ್ನ ಡೆವಲಪ್ಮೆಂಟ್ ಮಾಡಿದವನಿಗೆ ಅದರ ಬಗ್ಗೆ ಐಡಿಯಾ ಇರುತ್ತೆ. ಅದು ಬಿಟ್ಟು
ಸುಮ್ಮನೆ ಕೆಲವೊಂದು ವಿಡಿಯೋಗಳನ್ನ ನೋಡಿ ಮರಿಗಳನ್ನ ತಗೊಂಡು ಸಾಕಿ ಅವನು ಮರಿಗಳನ್ನ ಇಷ್ಟಿತ್ತು ಮರಿಗಳು ಅಷ್ಟಿತ್ತು ಅದೆಲ್ಲ ಬೇಡ. ನೀವು ಮರಿಗಳನ್ನ ಸಾಕಬೇಕಂದ್ರೆ ಈ ವರ್ಷ ಬಕ್ರೀದಿಗೆ ನನ್ನ ಲೆಕ್ಕಾಚಾರದ ಪ್ರಕಾರ ಮರಿಗಳನ್ನ ಸಾಕೋದು ಬಿಟ್ಬಿಡಿ. ಇಷ್ಟು ದಿನ ನೀವು ಸಾಕಿದ್ದೀರಾ, ನೋ ಪ್ರಾಬ್ಲಮ್, ತೊಗೊಂಡು ಮಾಡಿದ್ದೀರಾ, ಏನೋ ಮಾಡಿದ್ದೀರಾ, ಅದು ಅಷ್ಟೋ ದುಡ್ಡು ಕೊಟ್ಟಿರಾ, ಇಷ್ಟೋ ದುಡ್ಡು ಕೊಟ್ಟಿರಾ, ಅದು ಕಡಿಮೆನೇ ಇರಲಿ ಹೆಚ್ಚೇ ಇರಲಿ ತೊಗೊಂಡು ಸಾಕೊಂಡ್ಬಿಟ್ಟಿರಾ ಪರವಾಗಿಲ್ಲ. ಬಟ್ ಇನ್ಮೇಲೆ ನನ್ನ ಒಂದು ವೈಯಕ್ತಿಕ ವಿಚಾರದ ಪ್ರಕಾರ, ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಮರಿಗಳನ್ನ ತೊಗೊಳ್ಳೋದು ವೇಸ್ಟೇ ಅನ್ನಿಸ್ಬಿಡ್ತಿದೆ. ಅಷ್ಟೊಂದು ಟೈಟ್ ಇದೆ ವ್ಯವಹಾರ. ಸೊ ಅಂಥವರೆಲ್ಲರೂ ಕೂಡ ನನಗೆ ಫೋನ್ ಮಾಡಿರ್ತೀರ. ಕೆಲವು ಜನ ನನ್ನ ಹತ್ರ ಮರಿಗಳನ್ನ ತೊಗೊಳ್ಳೋಕೆ ಬಂದು ನನ್ನ ಹತ್ರ 12,000, 13,000, 10,000 ಮರಿ ಕೇಳ್ತಾರೆ. ಅವರೇ ಸಂತೆಗೆ ಬಂದು ನಾನು ಮರಿಗಳನ್ನ ಕೊಡೋದಿಲ್ಲ ಅಂತ ಹೇಳಿರ್ತಿಲ್ಲ. ಅಂಥವ್ರಿಗೆ ಕೆಲವು ಜನ ಸಂತೆಗೆ ಬಂದು ಇಂಥ ಮರಿಗಳನ್ನ 19,000, 18,000, 17,500, ಹಬ್ಬ ಅಂದರೆ 17,500, ಜೋರಿ ವ್ಯವಹಾರ ಅಂದರೆ 19,000, 18,500, 19,000 ಕೊಟ್ಟು ಇಂಥ ಮರಿಗಳನ್ನ ತೊಗೋತಿದ್ದಾರೆ. ಈ ಮರಿಗಳನ್ನು ಕೂಡ ನನ್ನ ಹತ್ರ ಕೇಳಿದ್ರು ಕೊಡೋಕ್ಕಾಗಿರಲಿಲ್ಲ. ಬಟ್ ಈ ಮರಿಗಳ ವ್ಯವಹಾರ 18,200 ರೂಪಾಯಿಗೆ ಒಂದು ಮರಿ ವ್ಯವಹಾರ ನಿಂತಿತ್ತು. ಬಟ್ ಮರಿಗಳನ್ನ 18,200 ರೂಪಾಯಿಗೂ ಈ ಮರಿಗಳನ್ನ ಕೊಡಲಿಲ್ಲ. ಈ ವ್ಯವಹಾರ ಇರೋದು 19,000 ಮೇಲೆ ವ್ಯವಹಾರ ಇತ್ತು. ಬಟ್ ಈ ಮರಿಗಳ ರೇಟು, ಈ ಮರಿಗಳ ತೂಕದ ಮರಿಗಳನ್ನ ನಾನು ಇತ್ತೀಚೆಗೆ 1.5 ತಿಂಗಳ ಹಿಂದ್ಗಡೆ ಇಂಥ ಮರಿಗಳನ್ನ 15,500 ಹಿಡ್ಕೊಂಡು 14,000ಕ್ಕೆ ಇಂಥ ಮರಿಗಳನ್ನ ಕೊಟ್ಟಿದ್ದೀನಿ. ಬಟ್ ಈಗ ರೇಟು ತುಂಬ ಅಂದರೆ ತುಂಬಾ ಜೋರಿದೆ, ಅಷ್ಟು ಜೋರಲ್ಲ. ಬಟ್ ನಿಮಗೇನಾದರೂ ಡೌಟ್ ಇದ್ದರೆ ಅಮ್ಮಿಂಗಡ ಸಂತೆಗೆ ಬಂದು ನೀವು ಮರಿಗಳನ್ನ ನೋಡಿ, ಕೆರೂರು ಸಂತೆಗೆ ಬಂದರೆ ಅಲ್ಲಿ ನಿಮ್ಗೆ ಇಂಥ ಮರಿಗಳು ಸಿಗೋದಿಲ್ಲ, ಸಿಕ್ಕರು ಅಪರೂಪ. ಬಟ್ ಅಮ್ಮಿಂಗಡ ಸಂತೆಯಲ್ಲಿ ಮಾತ್ರ ಇಂಥ ಮರಿಗಳನ್ನ ನಿಮಗೆ ಈಸಿಯಾಗಿ ನೋಡೋದಕ್ಕೆ ಸಾಧ್ಯ, ಬಾರ್ಗಿನ್ ಮಾಡೋದಕ್ಕೆ ಸಾಧ್ಯ. ಡೌಟ್ ಇದ್ದರೆ ಬಂದು ಮರಿಗಳನ್ನ ನೋಡಿ ಮರಿಗಳನ್ನ ತಗೋರಿ. ನಮ್ಮ ಹತ್ರ 12,000, 10,000, 13,000 ಮರಿಗಳು ಇಲ್ಲ, ಇದ್ರೂ ಕೊಡೋದಿಲ್ಲ. ಕೊಟ್ಟರು ಅವು ಬಕ್ರೀದಿ ಬರಂಗಿಲ್ಲ. 13,000, 12,000 ಅಲ್ಲ, 15,000 ಕೊಟ್ಟು ತೊಗೊಂಡ್ರು ಈ ವರ್ಷ ಮರಿಗಳು ಬಕ್ರೀದಿಗೆ ಬರಂಗಿಲ್ಲ. ಸೊ ಹಾಗಾಗಿ ನಾನು ಆ ಥರ ಮರಿಗಳನ್ನ ಕೊಡೋದು ಕಡಿಮೆ ಮಾಡಿದ್ದೇನೆ. ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಸಂತೆಗೆ ಬಂದು ತಗೋರಿ. ಮತ್ತು ಇನ್ನೊಂದು ವಿಚಾರ, ಸ್ವಲ್ಪ ಬಕ್ರೀದನ್ನು ಕಡಿಮೆ ಮಾಡಿಬಿಡಿ ಈ ವರ್ಷ. ಯಾಕಂದರೆ ಮರಿಗಳ ರೇಟು ತಗೊಂಡು ಸಾಕೋರಿಗೆ ತುಂಬ ಭಾರ ಆಗುತ್ತೆ. ಬಟ್ ನಾಳೆ ಮಾರ್ಕೆಟಿಂಗ್ ಮಾಡೋ ಟೈಮಲ್ಲಿ ತುಂಬ ಹೊರೆ ಆಗುತ್ತೆ. ಸೊ ಅಡ್ಡಾದಿಡ್ಡಿ ಕೊಟ್ಟರೆ ನೀವು ಸತ್ತು ಹೋದಂಗೆ. ಸೊ ಗಂಟಿನಕಿನ್ನ ಲಾಭ ದೊಡ್ದಿಲ್ಲ. ಸೊ ನನಗೂ ಕೂಡ ಹೀಗೆ ಅಂದ್ಕೊಂಡು ನಮ್ಮ ಪ್ರಭಾಮಣಿ ಅಕ್ಕ ಅಂತ ನಿಮ್ಗೆ ನಿನ್ನೆ ದಿನ ಒಂದು ವಿಡಿಯೋ ಮಾಡಿದ್ದೆ. ಅವರಿಗೆ ನಾನು ಇವತ್ತು ಒಂದು 8 ಮರಿಗಳನ್ನ ಕೊಡಬೇಕಿತ್ತು. ಬಟ್ ಅವ್ರು ನನ್ನ ಹತ್ರ ರೇಟನ್ನು ಮಾತಾಡಿರಲಿಲ್ಲ. ಮಾತಾಡಿಲ್ಲ ಅಂತ ಅಂದ ತಕ್ಷಣ ನಾನು ಅವರಿಗೆ ಅಷ್ಟೋ ಕೊಟ್ಟು ಮರಿಗಳನ್ನ ಹಾಕಿ ಕಳಿಸ್ಕೊಡ್ಬೋದಿತ್ತು. ಬಟ್ ಅವ್ರು ನನ್ನ ಮೇಲೆ ತುಂಬ ವಿಶ್ವಾಸ ಇಟ್ಟಿರ್ತಾರೆ. ಅವರಂತಲ್ಲ, ತುಂಬ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟೆ ವ್ಯವಹಾರ ಮಾಡ್ತಾರೆ. ಸೊ ಆ ವಿಶ್ವಾಸ ನಾನು ಉಳಿಸ್ಕೊಂಡು ಬಂದಿರ್ತೀನಿ. ಅದನ್ನು ಕಾಪಾಡ್ಕೊಂಡು ಹೋಗೋದು ನಮ್ಮ ಧರ್ಮ. ಅದು ಬಿಟ್ಟು ಸುಮ್ಮನೆ ಅವ್ರು ಕೊಡ್ತಾರಂದ ತಕ್ಷಣ ಹೊರಿಸಿ ಕಳಿಸೋದು ನ್ಯಾಯ ಅಲ್ಲ, ಅದು ದೇವರು ಮೆಚ್ಚೋದು ಇಲ್ಲ. ಸೊ ಈ ಮರಿಗಳನ್ನ ನಾನು ಅವ್ರಿಗೆ ಕೊಟ್ಟರೆ ಅವ್ರು ತೊಗೊಂಡಿರೋರು 18,000 ಕೊಟ್ಟರು ತೊಗೊಳ್ಳೋರು, 19,000 ಕೊಟ್ಟರು ಮರಿಗಳನ್ನ ತೊಗೊಂಡಿರೋರು. ಅವ್ರು ನನ್ನ ಮಾತಿಗೆ ಇನ್ನೂ ಹೆಚ್ಚು ಕಡಿಮೆ ಅನ್ನೋದಿಲ್ಲ. ಅಂಥ ಜನ, ಅಂಥವ್ರು ಕೆಲವೊಬ್ರು ಇರ್ತಾರೆ. ಇನ್ನು ಕೆಲವು ಜನ ಬಾರ್ಗಿನ್ನೂ ಮಾಡ್ತಾರೆ. ಬಾರ್ಗಿನ್ ಮಾಡಬೇಡಿ ಅಂತ ಹೇಳಂಗಿಲ್ಲ. ಬಟ್ ಮರಿಗಳು ಸಿಗೋದಿಲ್ಲ. ಈ ಮರಿಗಳಲ್ಲಿ ಕೆಲವೊಂದು ಮರಿಗಳನ್ನ ನಮ್ಮ ಅಕ್ಕ ಪ್ರಭಾಮಣಿಗೆ ಕೊಡಬೇಕಿತ್ತು. ಬಟ್ ರೇಟ್ ಸ್ಯಾಟಿಸ್ಫೈಡ್ ಆಗದೇ ಇರೋ ಕಾರಣಕ್ಕೆ ನಾನೇ ಕೊಟ್ಟಿಲ್ಲ. ಮತ್ತು ಅವ್ರು ತೊಗೊಂಡಿಲ್ಲ ಅಂತಲ್ಲ, ಅವರು ಕಳಿಸ್ಕೊಡು ಅಂದರೂ ಕೂಡ ನಾನು ಕೊಟ್ಟಿಲ್ಲ. ಯಾಕಂದರೆ ಯಾರೋ ತಗೋತಾರೆ, ಯಾರೋ ನಮ್ಮ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ ಅಂದರೆ ಅವ್ರಿಗೆ ತಗೋತಾರೆ ಅಂತ ತಿಳ್ಕೊಂಡು ತುಂಬ ಭಾರ ಮಾಡಿ ಅವ್ರು ಹೊರಿಸಿ ಕಳಿಸೋದು ನ್ಯಾಯ ಅಲ್ಲ, ಧರ್ಮನೂ ಅಲ್ಲ, ಅದಕ್ಕೆ ದೇವರು ಕೂಡ ಮೆಚ್ಚೋದಿಲ್ಲ. ಸೊ ಹಾಗಾಗಿ ಇಂಥ ಮರಿಗಳನ್ನ ಒಂದೇ ಒಂದು ಮರಿಗಳನ್ನ ಇವತ್ತು ನಾನು ಲೋಡ್ ಮಾಡಿಲ್ಲ, ಮರಿಗಳನ್ನ ಕೊಟ್ಟಿಲ್ಲ. ಹಾಗಂತ ನನ್ನ ವ್ಯವಹಾರ ನಡೆದಿಲ್ಲ ಅಂತಲ್ಲ. ನಾನು ಬರೀ ಇವತ್ತು ಕುರಿಗಳನ್ನ ಮೇಕೆಗಳನ್ನ ಕೊಟ್ಟಿದ್ದೀನಿ, ಸಣ್ಣ ಮೀನುಗಡ ಮರಿಗಳನ್ನ ಕೊಟ್ಟಿದ್ದೀನಿ. ಬಕ್ರೀದ್ಗಂತ ಯಾರಿಗೂ ಒಂದು ಮರಿ ಕೊಟ್ಟಿಲ್ಲ. ಬಕ್ರೀದ್ಗಂತ ಕೊಟ್ಟರೆ ಗೋವಿಂದ ಅನಿಸ್ಬಿಡುತ್ತೆ, ಅಷ್ಟೊಂದು ಲೆಕ್ಕಾಚಾರ ಇದೆ. ಸೊ ಹಾಗಾಗಿ ಏನು ಮಾಡ್ತೀರಾ ಮಾಡಿ, ಬಟ್ ಸಮಾಧಾನ ಇರಿ. ಬಕ್ರೀದ್ ಅಂತ ಬಂದರೆ ಅದು ಮರಿಗಳ ರೇಟ್ ನನಗೆ ಹೇಳೋದಕ್ಕೆ ನಂಗೆ ಒಂಥರ ಭಯ ಆಗುತ್ತೆ. ತೊಗೊಂಡು ಸಾಕಿದವರು ಇನ್ನು ಅವ್ರ ಪರಿಸ್ಥಿತಿ ಹೇಗಾಗತ್ತೆ ಗೊತ್ತಿಲ್ಲ. ಏನೇ ಇರಲಿ, ನಮ್ಮ ಈ ಥರ ಒಂದು ಟಗರ್ ಸಾಕಬೇಕು ಅಂದ್ಕೊಂಡು ಬಂದಂಥವ್ರಿಗೆಲ್ಲ ಈ ವರ್ಷ ಬಕ್ರೀದ್ ಕೈ ಹಿಡಿದ್ರೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಇದ್ದೇನೆ. ಯಾಕಂದರೆ ಬಕ್ರೀದ್ ಸದ್ಯಕ್ಕೆ ಮರಿಗಳ ರೇಟ್ ತುಂಬ ಡಿಮ್ಯಾಂಡ್ ಇದೆ. ಆವಾಗ ಏನಾಗುತ್ತೆ ಗೊತ್ತಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಒಳ್ಳೆಯದೇ ಆಗಲಿ ಅನ್ನೋ ಒಂದು ಭರವಸೆ ಕೂಡ ಭರವಸೆಯಲ್ಲೇ ನಾವಿದ್ದೇವೆ. ಸೊ ಭರವಸೆ ಕೂಡ ನಿಜ ಆದರೆ ಸಾಕು. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ರೇಟ್ ಮಾತ್ರ 18,500 ಮೇಲೆ ಇರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.